ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಭಾವನಾ ಬಂದು ಭಾವನಾ ಎಲ್ಲಮ್ಮ ಹೋಗಿದ್ದೆ ನೋಡು, ನಿನ್ ಮನೇಲಿ ಇಲ್ದೆ ನಾವೆಲ್ಲ ಎಷ್ಟು ಗಾಬರಿ ಮಾಡ್ಕೊಂಡಿದ್ದೀವಿ. ನೀನ್ ಹುಡುಕ್ತಾ ಇರೋ ಜಾಗ ಇಲ್ಲ. ಹೇಳ್ದೆ ಕೇಳ್ದೆ ಎಲ್ಲಮ್ಮ ಹೋಗಿದ್ದೆ? ಅಪ್ಪ, ಅದು ಮನ್ಸಿಗೆ ಬೇಜಾರಾಗಿತ್ತು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲ, ಮನಸ್ಸು ಸರಿ ಇಲ್ಲ ಅಂದ್ರೆ ನಮಗೆ ಹೇಳ್ದೆ ಕೇಳ್ದೆ ಹಂಗೆ ಹೋಗ್ಬಿಡದ? ನೀನು ಹುಡ್ಕೋದಕ್ಕೋಸ್ಕರ 2 ಲೀಟರ್ ಪೆಟ್ರೋಲ್ ಖರ್ಚು ಮಾಡಿದ್ದೀನಿ ನಾನು. ಅದು ಇವತ್ತು ರಜಾ ಬೇರೆ ಹಾಕಿದ್ದೀನಿ. ನನಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಕ್ಕೆ ಯಾಕೆ ಹೋದೆ ಅಣ್ಣ? ನಾನಿಲ್ಲ ಅಂತ ಖುಷಿಯಾಗಿರ್ಬೋದಿತ್ತಲ್ವಾ? ಭಾವನಾ, ಏನಂತ ಮಾತಾಡ್ತೀಯಮ್ಮ? ನೋಡು, ನಿನ್ ಪರಿಸ್ಥಿತಿ ಅರ್ಥ ಆಗುತ್ತೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ ಕ್ಷಮಿಸ್ಬಿಡಮ್ಮ. ಹಾಗೆಲ್ಲ ಹೇಳ್ಬೇಡ ಅಪ್ಪ. ನಿಮ್ಮಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ. ನಿಮ್ಮನ್ನ ಅಪ್ಪನಾಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ಆದ್ರೆ ನಿಮಗ್ ತಕ್ಕ ಮಗಳಲ್ಲಪ್ಪ ನಾನು. ನನ್ನಿಂದ ನೀವು ಖುಷಿ ಪಡೋದಕ್ಕಿಂತ ನೋವು ಅನುಭವಿಸಿರೋದೇ ಜಾಸ್ತಿ. ಅದಕ್ಕೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ಬೇಕಪ್ಪ. ಇಲ್ಲಮ್ಮ, ನಿನ್ ಕ್ಷಮೆ ಕೇಳೋ ಅಗತ್ಯ ಇಲ್ಲಮ್ಮ. ನೋಡು, ನೀನ್ ಧೈರ್ಯವಾಗಿರು. ಇದೇನ್ ಸಮಸ್ಯೆ ಬಂದಿದೆ, ನಾವೆಲ್ಲ ಅದಕ್ಕೊಂದು ಪರಿಹಾರ ಹುಡುಕ್ತೀವಮ್ಮ. ನೀನ್ ಧೈರ್ಯವಾಗಿ. ಹೌದಕ್ಕ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನೋಡು, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇ ಇರ್ತೀವಿ, ಪ್ರಾಮಿಸ್. ಇವತ್ತು ನೀನು ಹೊರಗಡೆ ಹೋಗಿದ್ರಿಂದ ಅಣ್ಣ ಅದಕ್ಕೆ ಜೊತೆ ಜಗಳ ಆಡಿದ್ದಾನೆ. ಕೋಪದಲ್ಲಿ ಅದಕ್ಕೆ ಹೊಡೆದೇ ಬಿಟ್ಟಿದ್ದಾನೆ, ಗೊತ್ತಾ? ಸಂತು, ಹರಿ ಹೇಳಿ ನಿಜಾನ? ವೀಣದ ಮೇಲೆ ನಿನ್ ಕೈ ಮಾಡಿದ್ಯಾ? ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ಸಿಟ್ಟು ಬಂತು, ಹೊಡೆದೆ. ಏನ್ ತಪ್ಪು? ಹಿಂಗ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ಸಂತು ನಿನಗೆ? ಗಂಡ ಹೆಂಡತಿ ಅಂದ್ಮೇಲೆ ಮಾತು ಬರುತ್ತೆ ಹೋಗುತ್ತೆ, ಮಾತಲ್ಲಿ ಬಗೆಹರಿಸ್ಕೋಬೇಕು. ಕೈ ಮಾಡ್ತಾರಾ? ಹೋಗು, ವೀಣ ಹತ್ರ ಕ್ಷಮೆ ಕೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.